ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಏನಂದರೆ ಇಸುಜು ವಿ ಕ್ರಾಸ್ ಕಾರ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. 4x4 ಆಗಿರುತ್ತೆ ಈ ಕಾರು. 2 ಲೀಟರ್ ಇಂಜಿನ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಇಸುಜು ವಿ ಕ್ರಾಸ್ ಈ ಕಾರ್ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ ಇದರ ಇಂಜಿನ್ ಟ್ರಾನ್ಸ್ಮಿಷನ್ ಟೈಪ್ ನೋಡೋದಾದರೆ ಇಂಜಿನ್ ಟೈಪು VGS ಟರ್ಬೋ ಇಂಟರ್ಕೂಲೆಡ್ ಡೀಸೆಲ್ ಇಂಜಿನ್ ಹೊಂದಿರುತ್ತೆ. ಮತ್ತು ಇದರ ಇಂಜಿನ್ ಕೆಪಾಸಿಟಿ ಬಂದು 1898 cc ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಟಾಪ್ ಎಂಡ್ ಕೂಡ ಇದೆ. 2.5 ಲೀಟರ್ ಗಂಟು ಇದರ ಇಂಜಿನ್ ಕೆಪಾಸಿಟಿ ಇರೋದಿದೆ ಅಂತಲೇ ಹೇಳ್ಬೋದು. ಮತ್ತು ಇದರ ಮ್ಯಾಕ್ಸ್ ಪವರ್ ಬಂದು 160.92 bhp ಹೊಂದಿರುತ್ತೆ. ಮ್ಯಾಕ್ಸ್ ಟಾರ್ಕು 360 Nm ಟಾರ್ಕ್ ಹೊಂದಿರುತ್ತೆ. ಈ ಕಾರಲ್ಲಿ 4 ಸಿಲಿಂಡರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಟರ್ಬೋ ಚಾರ್ಜರ್ ಕೂಡ ಹೊಂದಿರುತ್ತೆ. ಟ್ರಾನ್ಸ್ಮಿಷನ್ ಟೈಪ್ ನೋಡಿದರೆ ಆಟೋಮೆಟಿಕ್ಕು ಮತ್ತು 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಈ ಕಾರಲ್ಲಿ. ಡ್ರೈವ್ ಟೈಪ್ ಅದು 4WD ಆಗಿರುತ್ತೆ ಅಂತಲೇ ಹೇಳ್ಬೋದು. ಫ್ಯೂಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಫ್ಯೂಯಲ್ ಟೈಪ್ ಬಂದು ಡೀಸೆಲ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ 55 ಲೀಟ್ರ್ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಡೀಸೆಲ್ ಕೆಪಾಸಿಟಿ ಇದೆ. ಮತ್ತು ಇದರ ಸಸ್ಪೆನ್ಷನ್ಸು ಸ್ಟೇರಿಂಗ್ಸು ಬ್ರೇಕ್ಸ್ ನೋಡಿದರೆ ಫ್ರಂಟ್ ಸಸ್ಪೆನ್ಷನ್ಸ್ ಬಂದು ಇಂಡಿಪೆಂಡೆಂಟ್ ಡಬಲ್ ವಿಶ್ಬೋನ್ ಸಾಯಿಲ್ ಸ್ಪ್ರಿಂಗ್ ಆಗಿರುತ್ತೆ. ರೇರ್ ಸಸ್ಪೆನ್ಷನ್ಸ್ ಬಂದು ಸಾಫ್ಟ್ ರೈಡ್ ಲೀಫ್ ಸ್ಪ್ರಿಂಗ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಸ್ಟೇರಿಂಗ್ ಟೈಪ್ ಬಂದು ಹೈಡ್ರಾಲಿಕ್ಕು. ಸ್ಟೇರಿಂಗ್ ಕಾಲಮು ಟಿಲ್ಟು. ಫ್ರಂಟ್ ಬ್ರೇಕ್ ಟೈಪ್ ಬಂದು ವೆಂಟಿಲೇಟೆಡ್ ಡಿಸ್ಕ್ ಆಗಿರುತ್ತೆ. ರೇರ್ ಬ್ರೇಕ್ ಬಂದು ಡ್ರಮ್ ಆಗಿರುತ್ತೆ. ಅಲಾಯ್ ವೀಲ್ ಸೈಜ್ ಬಂದು 18 ಇಂಚ್ ಅಂತಲೇ ಹೇಳ್ಬೋದು. ಆಫ್ ರೋಡ್ ಆಗಿರೋದ್ರಿಂದ ದೊಡ್ಡ ಟೈರ್ಸ್ ಕೊಡಲೇಬೇಕು. ಮತ್ತು ಇದರ ಕೆಪಾಸಿಟಿ ನೋಡಿದ್ರೆ ಈ ಕಾರಲ್ಲಿ 5 ಸೀಟರ್ ಕೆಪಾಸಿಟಿ ಇರುತ್ತೆ. ಮತ್ತು ಬ್ಯಾಕ್ ಸೈಡ್ ಪಿಕಪ್ ಒಂಥರ ಲೋಡ್ ಕೂಡ ಇರುತ್ತೆ, ಪಿಕಪ್ ರೀತಿ. ಮತ್ತು ಈ ಕಾರಲ್ಲಿ 4 ಡೋರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಈ ಕಾರ್ ನೋಡೋದಕ್ಕೆ ತುಂಬ ಒಳ್ಳೆ ದಪ್ಪಗಿರುತ್ತೆ, ಬಾಂಬ ಕಾಣುತ್ತೆ ಅಂತಲೇ ಹೇಳ್ಬೋದು. ಮುಂದ್ಗಡೆ 5 ಸೀಟು ಮತ್ತು ಬ್ಯಾಕ್ ಸೈಡು ಪಿಕಪ್ ರೀತಿ ಇರುತ್ತೆ. ಈ ಕಾರ್ನ ಕಂಫರ್ಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡಿದರೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಫ್ರಂಟು ಮತ್ತು ರೇರು, ಏರ್ ಕಂಡೀಷ್ನರು, ಹೀಟರು, ಅಡ್ಜಸ್ಟೇಬಲ್ ಸ್ಟೇರಿಂಗು, ಹೈಟ್ ಅಡ್ಜಸ್ಟೇಬಲ್ ಡ್ರೈವರ್ ಸೀಟು, ಫ್ರಂಟ್ ಸೀಟ್ನ ಎಲೆಕ್ಟ್ರಿಕ್ ಆಗಿನೇ ಅಡ್ಜಸ್ಟ್ ಮಾಡ್ಕೋಬೋದು ಬಟನ್ಸಲ್ಲೇ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಏರ್ ಕ್ವಾಲಿಟಿ ಕಂಟ್ರೋಲು, ಕಪ್ ಹೋಲ್ಡರ್ ಫ್ರಂಟು, ಪಾರ್ಕಿಂಗ್ ಸೆನ್ಸರ್ ಕೂಡ ಇರುತ್ತೆ ರೇರು. ಫೋಲ್ಡೇಬಲ್ ಸೀಟ್ ಬಂದು 60/40 ಸ್ಲಿಪ್ ಹೊಂದಿರುತ್ತೆ. ಮತ್ತು ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರ್ನ ಇಂಟೀರಿಯರ್ ನೋಡಿದರೆ ಟ್ಯಾಕೋಮೀಟರು, ಗ್ಲೋ ಕಂಪಾರ್ಟ್ಮೆಂಟು, ಡಿಜಿಟಲ್ ಕ್ಲಸ್ಟರು ಇದಿಷ್ಟು ಹೊಂದಿರುತ್ತೆ. ಎಕ್ಸ್ಟೀರಿಯರಲ್ಲಿ ಅಡ್ಜಸ್ಟೇಬಲ್ ಹೆಡ್ಲೈಟ್ಸು, ಎಲೆಕ್ಟ್ರಿಕ್ ಫೋಲ್ಡಿಂಗ್ ರೇರ್ ವ್ಯೂ ಮಿರರು, ಮತ್ತು ಬಟನ್ಸಲ್ಲೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಮಾಡ್ಕೋಬೋದು ವ್ಯೂ ಮಿರರ್ನ. ಅಲಾಯ್ ವೀಲ್ಸು, ಇಂಟಿಗ್ರೇಟೆಡ್ ಆಂಟೆನಾ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ರೂಫ್ ರೈಲ್, ಫಾಗ್ ಲೈಟ್ಸು ಫ್ರಂಟ್ ಇರುತ್ತೆ. ಮತ್ತು ಟೈರ್ ಸೈಜು 255/60. ಮತ್ತು ಟೈರ್ ಟೈಪ್ ಬಂದು ಟ್ಯೂಬ್ಲೆಸ್ಸು ರೇಡಿಯಲ್ಲು. ಮತ್ತು ಈ ಕಾರ್ನ ಲೈಟ್ಸ್ ನೋಡೋದಾದರೆ LED DRLಸು, LED ಹೆಡ್ಲೈಟ್ಸು, LED ಟೈಲೈಟ್ಸು. ಈ ಕಾರ್ನ ಸೇಫ್ಟಿ ನೋಡೋದಾದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮು, ಬ್ರೇಕ್ ಅಸಿಸ್ಟು, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಸೇಫ್ಟಿ ಲಾಕು. ಈ ಕಾರಲ್ಲಿ ಟೋಟಲ್ 6 ಏರ್ ಬ್ಯಾಗ್ ಇರುತ್ತೆ ಅಂತಲೇ ಹೇಳ್ಬೋದು, ಒಂದೊಳ್ಳೆ ವಿಷಯ. ಮತ್ತು ಡ್ರೈವರ್ ಏರ್ ಬ್ಯಾಗು, ಪ್ಯಾಸೆಂಜರ್ ಏರ್ ಬ್ಯಾಗು, ಸೈಡ್ ಏರ್ ಬ್ಯಾಗು, ಫ್ರಂಟು ಕರ್ಟನ್ ಏರ್ ಬ್ಯಾಗು, ಮತ್ತು ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಕೂಡ ಹೊಂದಿದೆ ಈ ಕಾರು. ಮತ್ತು ರೇರ್ ಕ್ಯಾಮ್ರಾ ಇದೆ, ವಿತ್ ಗೈಡ್ಲೈನ್ಸ್ ಕೊಡುತ್ತೆ. ಒಂದೊಳ್ಳೆ ವಿಷಯ, ಕ್ಯಾಮ್ರಾ ಇರೋದರಿಂದ ಇರಲೇಬೇಕು, ಯಾಕಂದರೆ ಇದು ದೊಡ್ಡ ಕಾರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮತ್ತು ಸ್ಪೀಡ್ ಅಲರ್ಟ್ ಮಾಡುತ್ತೆ. ಈ ಕಾರ್ನ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ರೇಡಿಯೋ, ಸ್ಪೀಕರ್ಸು ಫ್ರಂಟು ಮತ್ತು ರೇರು, ಇಂಟಿಗ್ರೇಟೆಡ್ 2D ಆಡಿಯೋ, ಬ್ಲೂಟೂತ್ ಕನೆಕ್ಟಿವಿಟಿ, ಟಚ್ ಸ್ಕ್ರೀನು, USB ಪೋರ್ಟ್ಸು. ಟಚ್ ಸ್ಕ್ರೀನ್ ಸೈಜ್ ನೋಡಿದರೆ 7 ಇಂಚ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಈ ಕಾರ್ನ ಪ್ರೈಸ್ ವಿಷಯ ನೋಡೋದಾದರೆ ಈ ಕಾರ್ ಪ್ರೈಸ್ ಬಂದು 22 to 27 lakhs ಆಗುತ್ತೆ ಅಂತಲೇ ಹೇಳ್ಬೋದು. ಈ ಪ್ರೈಸ್ಗೆ ಇದೊಂದು ಬೆಸ್ಟ್ ಆಪ್ಷನ್ಸ್ ಆಗ್ಬೋದು ಅಷ್ಟೇ.
ಕೇರಳ ಸೈಡು ತುಂಬ ಮಾಡಿಫಿಕೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹೈಟಾಗಿ 4x4 ಆಗಿರೋದ್ರಿಂದ, ಅದರಿಂದನೇ ಈ ಕಾರ್ ಫೇಮಸ್ ಆಗಿರೋದು ಮಾಡಿಫಿಕೇಷನ್ನಿಂದನೇ. ಮಾಮೂಲಿ ಕಾರ್ ನೋಡೋಕೆ ಅಷ್ಟೊಂದು ಸುಂದರವಾಗಿರೋದಿಲ್ಲ. ಇದಿಷ್ಟು ಇಸುಜು ವಿ ಕ್ರಾಸ್ ಸ್ಪೆಸಿಫಿಕೇಷನ್ಸ್ ಆಗಿತ್ತು. ಈ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.